ಕಳೆದ ಕೆಲವು ವರ್ಷಗಳಿಂದ ಬಾಲಿವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ಎಂಬ ಕೊಳಕು ಆಟ ನಡೀತಾ ಇದೆ. ಕೆಲವೊಮ್ಮೆ ನಿರ್ದೇಶಕರು, ನಿರ್ಮಾಪಕರು, ನಾಯಕರು ನಟಿಯರಿಗೆ ಸಿನಿಮಾಗಳಲ್ಲಿ ಪಾತ್ರಗಳನ್ನು ನೀಡಿ ಕೆಲವು ಬೇಡಿಕೆಗಳನ್ನು ಇಡ್ತಾರೆ. ಇದೇ ಪರಿಸ್ಥಿತಿಯನ್ನ ಎದುರಿಸಿದ ನಟಿಯೊಬ್ಬರ ಕುರಿತು ಇಲ್ಲಿ ಮಾಹಿತಿ ಇದೆ. ಕಾಸ್ಟಿಂಗ್ ಕೌಚ್ ಉದ್ಯಮದಲ್ಲಿ ಒಂದು ಪಿಡುಗಿನಂತೆ ಯಾವುದೇ ತಾರೆ ಅದರ ಅಸ್ತಿತ್ವವನ್ನು ನಿರಾಕರಿಸಿಲ್ಲ. ಅನೇಕ ತಾರಿಯರು ತಮ್ಮ ವೃತ್ತಿ ಜೀವನದ ಆರಂಭದಲ್ಲಿ ಇದಕ್ಕೆ ಬಲಿಯಾಗಿದ್ದಾರೆ. ಮಲ್ಲಿಕಾ ಶರಾವತ್ ಕೆಲವು ಸಮಯದ ಹಿಂದೆ ಕಾಸ್ಟಿಂಗ್ ಕೌಚ್ನಿಂದಾಗಿ ತಮ್ಮ ವೃತ್ತಿ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿದೆ ಅಂತ ಹೇಳಿದ್ರು. ಇದಲ್ಲದೆ ಒಂದು ಅಥವಾ ಎರಡು ಅಲ್ಲ, ಆದರೆ ಅವರಿಗೆ ಮತ್ತು ಇತರರಿಗೆ ಡಜನ್ ಗಟ್ಟಲೆ ಆಫರ್ಗಳನ್ನು ನೀಡಲಾಯಿತು ಎಂದಿದ್ರು. ಮಲ್ಲಿಕಾ ಶರಾವತ್ 21 ವರ್ಷಗಳ ಹಿಂದೆ ಬಾಲಿವುಡ್ ಸಿನಿಮಾ ರಂಗಕ್ಕೆ ಕಾಲಿಟ್ರು. 2003ರಲ್ಲಿ ಬಿಡುಗಡೆಯಾದ ಖವಾಯಿಶ್ ಚಿತ್ರದಲ್ಲಿ ಅವರು ಕಾಣಿಸಿಕೊಂಡ್ರು. 1 ವರ್ಷದ ನಂತರ ಮರ್ಡರ್ ಬಿಡುಗಡೆಯಾಯಿತು. ಈ ಚಿತ್ರದ ಯಶಸ್ಸು ಮಲ್ಲಿಕಾ ಶರಾವತ್ ಅವರನ್ನ ತಾರೆಯನ್ನಾಗಿ ಮಾಡಿತು. ಆದರೆ ಅವರು ಸಹ ಕಾಸ್ಟಿಂಗ್ ಕೌಚ್ ಎದುರಿಸಿ ಇದರಿಂದಾಗಿ ಅವರು ಅನೇಕ ಚಿತ್ರಗಳನ್ನು ಕಳೆದುಕೊಂಡ್ರು. ಬಾಲಿವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ಎಂಬ ದೊಡ್ಡ ಆಟ ನಡೀತಾ ಇದೆ ಅಂತ ಮಲ್ಲಿಕಾ ಶರಾವತ್ ಕೆಲವು ಸಮಯದ ಹಿಂದೆ ಸಂದರ್ಶನವೊಂದರಲ್ಲಿ ಹೇಳಿದ್ರು. ಆ ನಾಯಕನೊಂದಿಗೆ ರಾಜಿ ಮಾಡ್ಕೊಳ್ದೇ ಇದ್ರೆ ನಾನು ಸಿನಿಮಾ ಬಿಡಬೇಕಾಗತ್ತೆ ಅಂತ ನಟಿ ಹೇಳ್ಕೊಂಡಿದ್ರು. ಈ ಹಿಂದೆ ನೀಡಿದ ಸಂದರ್ಶನದಲ್ಲಿ ಮಲ್ಲಿಕಾ ಶರಾವತ್ ಕಾಸ್ಟಿಂಗ್ ಕೌಚ್ ಬಗ್ಗೆ ಬಹಿರಂಗವಾಗಿ ಮಾತನಾಡಿದ್ದಾರೆ. ಎಲ್ಲ ಎ-ಲಿಸ್ಟರ್ ನಾಯಕರು ನನ್ನೊಂದಿಗೆ ಕೆಲಸ ಮಾಡಲು ನಿರಾಕರಿಸಿದ್ರು. ಯಾಕಂದ್ರೆ ಅವರೊಂದಿಗೆ ಎಂದಿಗೂ ರಾಜಿ ಮಾಡಿಕೊಳ್ಳಿಲ್ಲ. ಆ ನಟರು ಅವರ ಬೇಡಿಕೆಗಳನ್ನು ಈಡೇರಿಸುವ ನಟಿಯರೊಂದಿಗೆ ಮಾತ್ರ ನಟಿಸಲು ಸಿದ್ಧರಿರ್ತಾರೆ. ಆದರೆ ನಾನು ಅವರಲ್ಲಿ ಒಬ್ಬಳಲ್ಲ. ಈ ಹಿಂದೆ ಒಬ್ಬ ನಾಯಕ ಬೆಳಗ್ಗೆ 3 ಗಂಟೆಗೆ ನನಗೆ ಕರೆ ಮಾಡಿ ನನ್ನ ಮನೆಗೆ ಬಾ ಅಂತ ಕರೆದ. ರಿಜೆಕ್ಟ್ ಮಾಡಿದ್ರೆ ನಿನ್ನನ್ನು ಚಿತ್ರದಿಂದ ಹೊರ ಹಾಕಲಾಗತ್ತೆ ಅಂತ ಹೇಳ್ದ. ಈ ರೀತಿಯ ಅನುಭವಗಳಿಂದ ನಾನು ಹಲವು ಸಿನಿಮಾಗಳನ್ನು ಕಳೆದುಕೊಂಡೆ ಅಂತ ಮಲ್ಲಿಕಾ ಶರಾವತ್ ಹೇಳಿದ್ದಾರೆ. ನಾನು ಬಹಳಷ್ಟು ಪಾತ್ರಗಳನ್ನು ತಪ್ಪಿಸ್ಕೊಂಡೆ. ಆಗ ನನ್ನ ಬಳಿ 65 ಸ್ಕ್ರಿಪ್ಟ್ಗಳಿದ್ವು. ಆದರೆ ನಾಯಕ ಆಕ್ಷೇಪಿಸಿದ್ರಿಂದ ನನಗೆ ಒಂದೇ ಒಂದು ಪಾತ್ರ ಸಿಗಲಿಲ್ಲ ಅಂತ ನಟಿ ಬೇಸರ ವ್ಯಕ್ತಪಡಿಸಿದ್ರು. ಇನ್ನು ಮರ್ಡರ್ ಚಿತ್ರದ ಯಶಸ್ಸಿನ ನಂತರ ಮಲ್ಲಿಕಾ ಶರಾವತ್ ಅನೇಕ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರು. ಆದರೆ ಅವರು ಯಾವಾಗಲೂ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡ್ರು.